ಈ ವಿಡಿಯೋ ಪುನೀತ್ ರಾಜ್ಕುಮಾರ್ ಹಾಗೂ ಅವರ ಅಭಿಮಾನಿಗಳಿಗೆ ಸಮರ್ಪಣೆ. ಟೀ ಕಾಫಿ ಜ್ಯೂಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿದೆ ಕ್ವಾಲಿಟಿ. ನಾವು ಇಲ್ಲಿಗೆ ಬರ್ತೀವಿ ಯಾವಾಗಲೂ. ಇದಿದೆ ಫ್ಲಾಸ್ಕ್ ಹಾಕಲ್ಲ ಮತ್ತು ಅವಾಗವಾಗ ಬಿಸಿಯಾಗಿ ಖಡಕ್ಕಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಹೆಚ್ಚು ಕಮ್ಮಿ 2.5-3 ವರ್ಷ ಆಯಿತು. ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಹಾಸನದಲ್ಲಿದ್ದೀನಿ. ಹಾಸನದ ನಗರ ಸಾರಿಗೆ ಬಸ್ ನಿಲ್ದಾಣದ ಹತ್ರ ಇದ್ದೀನಿ. ನಾನು ಇವತ್ತು ಬಂದಿರತಕ್ಕಂಥದ್ದು ಫ್ರೂಟ್ ಜ್ಯೂಸ್ ಅಂತ ಒಂದು ಕಾರ್ನರ್ ಇದೆ. ಇಲ್ಲಿ ಸಣ್ಣದಾಗಿ ಒಂದು ಜ್ಯೂಸ್ ಸೆಂಟರ್ ಮಾಡ್ಕೊಂಡಿದ್ದಾರೆ. ಅಶೋಕ್ ಅಂತ ಅವರ ಹೆಸರು. ತುಂಬ ವರ್ಷದಿಂದ ಈ ಒಂದು ಜ್ಯೂಸ್ ಸೆಂಟರ್ ನಡೆಸ್ತಾ ಇದ್ರು. ಅದು ಕೂಡ ಕಡಿಮೆ ರೇಟಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಬನ್ನಿ, ಅವರ ಜೀವನದ ಕಥೆಯನ್ನು ಹೇಳ್ತೀನಿ ಬನ್ನಿ. ಸರ್, ನಿಮ್ಮ ಹೆಸರು? ನಾನು ಅಶೋಕ್ ಅಂತ. ಅಶೋಕ್ ಅಂತ. ಎಷ್ಟು ವರ್ಷ ಆಯಿತು ಶುರು ಮಾಡಿ? ಒಂದು 8 ವರ್ಷ ಆಯಿತು. 8 ವರ್ಷ ಆಯಿತು. ನೀವು ಇದಕ್ಕೂ ಮುಂಚೆ ಏನು ಮಾಡ್ತಿದ್ರಿ? ಇದಕ್ಕೂ ಮುಂಚೆ ಹೊರಗಡೆ ಕೆಲಸ ಮಾಡ್ತಿದ್ವಿ. ಆಮೇಲೆ ಬೇರೆ ಬಿಸ್ನೆಸ್ಗಳೆಲ್ಲ ಮಾಡಿದ್ವಿ. ಆದಷ್ಟು ಸ್ವಲ್ಪ ಲಾಸ್ ಎಲ್ಲ ಕಾಣಿಸ್ತು. ಈಗ ಮತ್ತೆ ಜ್ಯೂಸ್ ಸೆಂಟ್ರ್ ಮಾಡ್ಕೊಂಡ್ವಿ. ಲೈಫಲ್ಲಿ ಚೆನ್ನಾಗಿದ್ದೀವಿ ಇವಾಗ. ಎಷ್ಟು ವರ್ಷ ಆಯಿತು ಶುರು ಮಾಡಿ? 8 ವರ್ಷ ಆಯಿತು. 8 ಇಯರ್ಸ್ ಕಂಪ್ಲೀಟ್ ಆಗಿದೆ. ಎಷ್ಟು ಬಂಡವಾಳದಿಂದ ಶುರು ಮಾಡಿದ್ರಿ? ಇದು ಬಂಡವಾಳ ಇದಕ್ಕೇನು ಜಾಸ್ತಿ ಬೇಕಾಗಲ್ಲ. ಏನೊಂದು 50,000 ಇದ್ರೂ ಸಾಕು, ಆರಾಮಾಗಿ ಮೇಂಟೈನ್ ಮಾಡ್ಬೋದು. 50,000 ರೆಂಟು, ಬಾಡಿಗೆ, ಅಡ್ವಾನ್ಸ್ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಡ್ವಾನ್ಸ್ ಎಲ್ಲ ತುಂಬ ಕಮ್ಮಿ ಇತ್ತು ಅಂತಂದರೆ 50,000 ಒಳಗಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೋದು. 1 ಲಕ್ಷ ಮಿನಿಮಮ್ 1 ಲಕ್ಷ ಇದ್ದರೆ ಆರಾಮಾಗಿ ಒಂದು ಅಂಗಡಿ ಮಾಡ್ಕೊಂಡು ಆರಾಮಾಗಿ ಒಂದು ಜೀವನ ಮಾಡ್ಕೊಂಡು ಒಂದು ಸಂಸಾರ ಆರಾಮಾಗಿರ್ಬೋದು. ಹೌದು. ಈಗ ಮೂಲತಃ ಯಾವ ಊರು ನಿಮ್ಮದು? ನಮ್ಮದು ಕೇರ್ನಗರ, ಕಂಪಾಪುರ ಅಂತ ಅಂದ್ಬಿಟ್ಟು. ಕಂಪಾಪುರ ಅಂತ. ಹೌದು. ನೀವು ಅಲ್ಲೇ ಊರಲ್ಲೇ ಏನಾದ್ರು ಮಾಡೋದ್ಬಿಟ್ಟು ಇಲ್ಲಿ ಹಾಸನಿಗೆ ಹೇಗೆ ಬಂದ್ರಿ ನೀವು? ಇಲ್ಲ, ಹೊರಗಡೆ ಬಂದು ಕೆಲಸಕ್ಕೆ ಅಂತ ಬಂದಾಗ ಹಂಗೆ ಬಿಸ್ನೆಸ್ ಮೈಂಡು ಚೇಂಜ್ ಆಯಿತು. ಹಂಗೆ ಒಂದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಲಾಸ್ಟ್ ಒಂದು ಲೈಫು ಒಂದು ಬಿಸ್ನೆಸ್ ಇಟ್ಕೊಂಡಿದ್ದೀವಿ. ಇದಕ್ಕೆ ಮುಂಚೆ ಯಾವ ಬಿಸ್ನೆಸ್ ಮಾಡಿದ್ರಿ? ಇದಕ್ಕೆ ಮುಂಚೆ ಜನಪ್ರಿಯ ಹೋಟೆಲ್ ಮಾಡಿದ್ದು. ಅದಾದ್ಮೇಲೆ 1-2 ಗೋಬಿ ಕಾರ್ನರ್ ಮಾಡಿದ್ದೀವಿ. ಮಾಡಿ ನಿಂತಿಲ್ಲ ಅಷ್ಟೇ. ಎಲ್ಲ ಬಿಸ್ನೆಸ್ ಕ್ಲಿಕ್ ಆಗುತ್ತೆ, ಮಾಡಬೇಕಷ್ಟೇ. ನಮ್ಮ ಶ್ರಮದಿಂದ ನಡೆಯುತ್ತೆ ಬಿಸ್ನೆಸ್ಸು. ನಾವು ಶ್ರಮ ಪಟ್ಟಿಲ್ಲ ಅಂತಂದರೆ ಬಿಸ್ನೆಸ್ ನಡೆಯಲ್ಲ, ನಾವೇ ನಿಲ್ಲಬೇಕು. ಈ ಬಿಸ್ನೆಸ್ ಹೆಂಗೆ ನಡೀತಾ ಇದೆ? ಈ ಬಿಸ್ನೆಸ್ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಓಕೆ. ಏನು ಓದಿದ್ದೀರಾ ನೀವು? ನಾನು 10th ಓದಿದ್ದೀರಾ? 10th ಮುಗಿಸಿ ಸೀದಾ ಕೆಲಸಕ್ಕೆ ಬಂದ್ಬಿಟ್ಟಿದ್ದು. ಮುಂದೆ ಓದಬೇಕು ಅಂತ ಅನಿಸ್ಲಿಲ್ಲ? ಓದಬೇಕು ಅಂತ ಅನಿಸಿತ್ತು, ಆದರೆ ಫ್ಯಾಮಿಲಿ ಪ್ರಾಬ್ಲಮ್ಮು ಎಲ್ಲ ಪ್ರಾಬ್ಲಮ್ಗಳಿದ್ದಾಗ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು. ಹಾಗಾಗಿ ಬಿಸ್ನೆಸ್ಸೇ ಬೆಸ್ಟ್ ಅಂತ ಬಂದಿದ್ದು. ಸರ್ ಹೇಳಿ, ಹೇಗಿದೆ ಟೀ? ಯಾವ ರೀತಿ ಕೊಡ್ತಾರೆ ಟೇಸ್ಟು? ಇದು ಟೀ ಸೂಪರಾಗಿದೆ. ಬೆಳಗ್ಗೆ ಹೊತ್ತು ಬಂದು ಕುಡಿದ್ರೆ ಒಳ್ಳೆ ಮೈಂಡಿಗೆ ಫ್ರೆಶ್ ಆಗುತ್ತೆ. ನಾನು 4 ಹೊತ್ತು ಬಂದು ಇಲ್ಲೇ ಟೀ ಕುಡಿಯೋದು. ಬೆಳಗ್ಗೆ ಸಂಜೆ ಇಲ್ಲಿ ಚೆನ್ನಾಗಿ ಟೀ ಕೊಡ್ತಾರೆ, ಒಳ್ಳೆ ರುಚಿ ಇರುತ್ತೆ. ಸ್ವಲ್ಪ ಕುಡೀರಿ, ಅದು ಮೈಂಡಿಗೆ ಚೆನ್ನಾಗಿರುತ್ತೆ. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್. ನಾವೊಂದು 3 ವರ್ಷದಿಂದ ಇಲ್ಲೇ ಕುಡಿತಾ ಇರೋದು. 3 ವರ್ಷದಿಂದ. ಒಳ್ಳೆ ಹುಡುಗ, ಒಳ್ಳೆ ಒಳ್ಳೆ ಟೀ ಕೊಡ್ತಾನೆ. ಚೇಂಜ್ ಇಲ್ಲ, ಒಬ್ಲೇಜಿಂಗ್ ಚೆನ್ನಾಗಿ ಮಾಡ್ತಾರೆ. ಇವತ್ತಿಲ್ಲ ಅಂದ್ರೆ ಅಳಿಸ್ಕೊತಾನೆ. ಇವತ್ತಿಲ್ಲ ಅಂತಂದ್ರೆ ಮನಸ್ಸುಗಳಿಗೆ. ಸ್ಟ್ಯಾಂಡ್ನವ್ರು ನೋಡಿ ನಾವು. ನೀವಿಲ್ಲ ಸ್ಟ್ಯಾಂಡಲ್ಲ ವರ್ಕ್ ಮಾಡೋದು? ಹೌದು. ಏನು ವರ್ಕ್ ಮಾಡೋದು ಸ್ಟ್ಯಾಂಡಲ್ಲಿ? ಆಟೋ ಡ್ರೈವರ್ಸ್. ಟ್ಯಾಕ್ಸ್. ಸರ್, ನಿಮ್ಮದು ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ ಎಲ್ಲಿ ಈಗ? ಇಲ್ಲ, ಎಲ್ಲ ಸತ್ತೋಗಿತ್ತು. ಎಲ್ಲ ಡಲ್ ಆಗ್ಬಿಟ್ಟಿದೆ. ಕಂಪ್ಲೀಟ್. ಮತ್ತು ಜೀವನ ಹೆಂಗೆ ನಿಮ್ಮದು? ಏನಂದರೆ ಮಕ್ಕಳಿಗೆ ಮರಿ ಇದ್ದಾರೆ, ಅವ್ರು ನೋಡ್ಕೊಂಡು. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 40 years. 40 ವರ್ಷ. ಸೌದಿಯಲ್ಲಿ ಇದೆ 10 ವರ್ಷ. ನನ್ನ ಮಕ್ಕಳು ಅಲ್ಲೇ ಇದ್ದಾರೆ. ನಿಮ್ಮ ಹೆಸರು? ಅಬ್ದುಲ್ ವಾಜಿದ್. ಹೇಳಿ ಸರ್, ಏನು ಹೇಳ್ತೀರಾ ಅಂಗಡಿಯವ್ರ ಬಗ್ಗೆ? ಸರ್, ಅಂಗಡಿಯವರು ಟೀ ಕಾಫಿ ಜ್ಯೂಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿದೆ ಕ್ವಾಲಿಟಿ. ನಾವು ಇಲ್ಲಿಗೆ ಬರ್ತೀವಿ ಯಾವಾಗಲೂ. ಸುಮಾರು ನಾನು 3-4 ವರ್ಷ ಆಯಿತು ಇಲ್ಲಿಗೆ ಬರ್ತಾ ಇದ್ದೀನಿ. 3-4 ವರ್ಷದಿಂದ. ಹೌದು, ಚೆನ್ನಾಗಿದೆ ಕ್ವಾಲಿಟಿ, ಚೆನ್ನಾಗಿದೆ 100%. ಅಲ್ಲಿ ಕೂತಿರಲ್ಲ ಅವರು ಭಾರಿ ಚೆನ್ನಾಗಿ, ಅವರು ಟೀನೇ ಚೆನ್ನಾಗಿ ಕ್ವಾಲಿಟಿ ಮಾಡಿಕೊಡ್ತಾರೆ. ಫ್ರೆಶ್ ಆಗಿ ಯಾವುದೇನೂ ಇಡೋದಿಲ್ಲ. ಅವು ಬಂದಾಗ ಫ್ರೆಶ್ ಮಾಡಿಕೊಡ್ತಾರೆ. ಫ್ರೆಶ್ ಜ್ಯೂಸು, ಫ್ರೆಶ್ ಕಾಫಿ ಟೀ ಎಲ್ಲ ಫ್ರೆಶ್ ಚೆನ್ನಾಗಿದೆ ಸರ್, 100%.
ನಿಮ್ಮ ಹೆಸರು? ಲೊಕೇಶನ್ ಲೊಕೇಶನ್. ಥ್ಯಾಂಕ್ ಯು ಸರ್. ಈಗ ನೀವು ಮನೇಲಿ ಎಷ್ಟು ಜನ ಇರೋದು? ಮನೆ ಟೋಟಲ್ 5 ಜನ ಇದ್ದೀವಿ. ಯಾರ್ಯಾರು? 5 ಜನದಲ್ಲಿ ಅಣ್ಣ, ಅಕ್ಕ, ನಾನು ಮತ್ತು ಅಪ್ಪ ಅಮ್ಮ. ಎಲ್ಲರದು ಮ್ಯಾರೇಜ್ ಆಗಿದೆ, ಎಲ್ಲ ಹೊರಡಿದ್ದೀವಿ. ಅಪ್ಪ ಅಮ್ಮ ಊರಲ್ಲಿದ್ದಾರೆ. ನಾವೆಲ್ಲ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಅವರು ಬರ್ತಿರ್ತಾರೆ, ನೋಡ್ತಾರೆ ಮಕ್ಳುಗಳನ್ನ. ಖುಷಿ ಆಗುತ್ತೆ ಅವ್ರಿಗೂ ಬಂದು ನೋಡಿದಾಗ. ಹೋಗ್ತಾರೆ. ಈಗ ನಿಮಗೆ ಮದುವೆ ಆಗಿದೆಯಾ? ಹಾಂ, ಮ್ಯಾರೇಜ್ ಆಗಿದೆ. ಈಗ ಲಾಸ್ಟ್ ಇಯರ್ 1 ವರ್ಷ ಆಯ್ತು ಮ್ಯಾರೇಜ್ ಆಗಿ. ನಿಮ್ಮ ಮನೆಯವ್ರ ಸಪೋರ್ಟ್ ಆಗಿದೆ ನಿಮಗೆ? ಸಪೋರ್ಟು ಇನ್ನೂ ಅವ್ರಿಗೆ ಬಂದಿಲ್ಲ. ಮುಂದೆ ಅವ್ರಿಗೂ ಬಿಸ್ನೆಸ್ ಮೈಂಡ್ ಆಲ್ರೆಡಿ ಇದೆ. ನೋಡೋಣ, ಮುಂದೆ ಬೇರೆ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀರಾ? ಈಗ ಇದನ್ನೇ ಮಾಡಬೇಕು ಅಂತ ಇದ್ದೀರಾ ಅಥವಾ ಮತ್ತೆ ಮುಂದೆ ಏನಾದ್ರು ಚೇಂಜ್ ಮಾಡಬೇಕು ಅಂತ ಇದ್ದೀರಾ? ಇಲ್ಲ, ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಯಾಕೆ ಈ ಬಿಸ್ನೆಸ್ ಕಂಟಿನ್ಯೂ ಮಾಡ್ಕೊತೀವಿ. ಹಾಂ, ಬೇರೆ ಇನ್ನೂ ಚೇಂಜು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಯಾವ ಬಿಸ್ನೆಸ್ ಮಾಡಬೇಕು ಅಂತ? ಬೇರೆ ಈಗ ನೋಡೋಣ, ಅದ್ರ ಬಗ್ಗೆ ಇನ್ನೂ ಐಡಿಯಾಸ್ ಇದೆ. ನಾನು ಮತ್ತು ನಮ್ಮ ಮಿಸ್ಸಸ್ ಮಾತಾಡ್ತೀವಿ. ಮಾತಾಡಿ ಒಂದೊಳ್ಳೆ ನಿರ್ಧಾರ ಬಂದು ತಗೊಂಡು ಮಾಡೋಣ ಅಂತ. ನಿಮಗೆ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ಇದು, ಹಾಂ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಯಾರು ಈ ಸಪೋರ್ಟ್ ಏನಾದ್ರು ಮಾಡಿದ್ರೆ? ಯಾರು ಸಪೋರ್ಟು? ಫ್ರೆಂಡ್ಸು ಎಲ್ಲ ಇದ್ದರು, ಫ್ರೆಂಡ್ಸ್ ಇದ್ದರು. ಮತ್ತು ನಮ್ಮ ಫ್ಯಾಮಿಲಿಯಿಂದೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಫ್ರೆಂಡ್ಸ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್ಗಳ ಸಪೋರ್ಟಿಂದ ಚೆನ್ನಾಗಿದ್ದೀರಾ? ಹೌದೌದು. ಈಗ ಅಕ್ಕಪಕ್ಕ ಜನಗಳೆಲ್ಲ ಯಾವ ರೀತಿ ಸಪೋರ್ಟ್ ಇದೆ ನಿಮಗೆ? ತುಂಬ ಚೆನ್ನಾಗಿದೆ. 8 ವರ್ಷದಿಂದ ಯಾರು ಬಂದು ಕಾಫಿ, ಟೀ, ಜ್ಯೂಸ್ ಎಲ್ಲ ಕುಡಿತಿದ್ರು, ಇವತ್ತು ಅವರೇ ಕುಡಿತಿದ್ದಾರೆ. 8 ವರ್ಷದಿಂದನೂ ಕುಡಿತಾ ಇದ್ದಾರೆ, ಕಂಟಿನ್ಯೂ ಆಗಿದ್ದಾರೆ. ಹೊರಗಡೆ ಸಿಕ್ಕಿದ್ರೆ ಈಗ ಗುರ್ತಿಡಿತಿರಲ್ಲ, ಹೊರಗಡೆಯಿಂದ ಬಂದವರು ಅಂದರೆ ಪರಿಚಯ ಇರಲ್ಲ. ಇಲ್ಲಿ ಬಂದು 8 ವರ್ಷ ಆದಮೇಲೆ ತುಂಬ ಖುಷಿಯಾಗಿ ಎಲ್ಲೋದ್ರೂ ಸಿಕ್ಕ ತಕ್ಷಣ ನನ್ನ ಹೆಸರು ಕೂಗ್ತಾರೆ ಅಂತಂದರೆ ನಮಗೊಂದು ಖುಷಿ. ಹುಟ್ಟಿದೂರಲ್ಲಿ ಕರೆಯೋದೇ ಬೇರೆ, ಇಲ್ಲಿ ಗುರುತಿಸ್ಕೊಂಡು ಕರೀತಾರಲ್ಲ, ಅದಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಹುಟ್ಟಿದೂರಲ್ಲಿ ಏನು ಹೆಸರು ಕರೀತಾರೆ ನಿಮಗೆ? ಎಲ್ಲೂ ಸೇಮ್ ಅಶೋಕ್ ಅಂತಲೇ ಕರೀತಾರೆ. ಇಲ್ಲೂ ಹಂಗೆ ಕರೀತಾರೆ. ಅಂದರೆ ನಾವು ಜಾಸ್ತಿ ಟೈಮ್ ಇಲ್ಲೇ ಇರ್ತೀವಿ, ಬಿಸ್ನೆಸ್ ನೋಡ್ಕೋಬೇಕಲ್ಲ, ಅಂಗಡಿ ಎಲ್ಲ ನೋಡ್ಕೋಬೇಕು, ಇಲ್ಲೇ ಇರ್ತೀವಿ. ಹಂಗಾಗಿ ಅಲ್ಲಿಗೆ ಹೋಗೋದು ಸ್ವಲ್ಪ ಊರಿಗೆ ಕಡೆ ಹೋಗ್ತೀವಿ, ಹಬ್ಬ ಹುಣ್ಣಿಮೆಯಲ್ಲೆಲ್ಲ ಕಮ್ಮಿ ಅಲ್ಲಿಗೆ ಹೋಗ್ತೀವಿ. ಬಾಕಿ ಟೈಮಲ್ಲೆಲ್ಲ ಇಲ್ಲೇ ಕೆಲಸ ಬ್ಯುಸಿ ಸ್ವಲ್ಪ. ಅಂದರೆ ನೀವು ವಾರದಲ್ಲಿ ಎಷ್ಟು ದಿನ ಇರ್ತೀರಾ? ರಜೆ ಏನಾದ್ರು ಮಾಡ್ತೀರಾ? ಇಲ್ಲ, ನಮಗೆ ಅವಶ್ಯಕತೆ ಇದ್ದಾಗ ರಜಾ ಮಾಡ್ಕೊತೀವಿ ಅಷ್ಟೇ. ಬೇಕಂತ ರಜಾ ಮಾಡಲ್ಲ. ಇಂದಿದ್ದ ದಿನ ನಮ್ಗೆ ರಜಾ ಬೇಕು, ಈಗ ಭಾನುವಾರ ರಜಾ ಬೇಕು ಆ ಥರ ಏನಿಲ್ಲ. ಇಲ್ಲ, ನಮಗೇನು ಅವಶ್ಯಕತೆ ಇದ್ದರೆ ಹೋಗಲೇಬೇಕು ಅಂತ ಇದ್ದರೆ ರಜಾ ಮಾಡ್ಕೊತೀವಿ ಅಷ್ಟೇ. ತಿಂಗಳೇನು ಒಂದು ರಜಾ ಮಾಡೋದು ಹೆಚ್ಚು. ನಾವು ತಿಂಗಳಲ್ಲಿ ಒಂದು ರಜಾ ಮಾಡೋದು ಹೆಚ್ಚು. ಚೆನ್ನಾಗಿರುತ್ತಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಕುಡಿಯೋದಕ್ಕೆ? ಸುಮಾರು ವರ್ಷದಿಂದ. ಏನು ಹೇಳ್ತೀರಾ ಬಗ್ಗೆ ಜ್ಯೂಸ್ ಅಂಗಡಿಯವ್ರ ಬಗ್ಗೆ? ಚೆನ್ನಾಗಿ ಮಾಡ್ಕೊಡ್ತಾರೆ. ಸರ್ ಹೇಳಿ, ಯಾವ ರೀತಿ ಇದೆ ಟೇಸ್ಟು ಮತ್ತು ಯಾವ ರೀತಿ? ಅವರು ತುಂಬ ವರ್ಷದಿಂದ ಇಟ್ಟಿದ್ದಾರೆ ಇಲ್ಲಿ. ಅಂದರೆ ಪಕ್ಕ ಟೇಸ್ಟ್ ಇದೆ. ಅಂದರೆ ಜನಗಳು ಎಲ್ಲ ಹುಡಿಕೊಂಬರ್ತಾರೆ. ಬೇಗ ಜ್ಯೂಸು ಮತ್ತು ಟೀ ಎಲ್ಲ ಕ್ಲೀನಾಗಿ ಕೊಡ್ತಾರೆ. ಅಂದರೆ ಅದೇ ಥರ ಗ್ಲಾಸು ಗೀಸು ಎಲ್ಲ ಕ್ಲೀನ್ ಮಾಡಿ ಪೂರ್ತಿ ಕ್ಲೀನಾಗಿ ಕೊಡ್ತಾರೆ. ಅದರಲ್ಲೇನು ತೊಂದರೆ ಇಲ್ಲ. ಅಂದರೆ ಹಾಂ, ಆಟೋ ಡ್ರೈವರ್ ಶಿವಕುಮಾರ್ ಅಂತ. ಎಷ್ಟು ವರ್ಷದಿಂದ ಟೀ ಕುಡಿಯೋಕೆ ಬರ್ತಾ ಇದ್ದೀರಾ? 3 ವರ್ಷ. ಹೇಗಿದೆ ಟೇಸ್ಟ್ ಎಲ್ಲ ಹೇಗಿದೆ? ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ? ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಏನು ಹೇಳ್ತೀರಾ ನೀವು? ಅಶೋಕಣ್ಣವ್ರ ಬಗ್ಗೆ ಹೇಳ್ಬೇಕು ಅಂದರೆ ನಮಗೆ ಗೊತ್ತಿರೋ ಮಟ್ಟಿಗೆ ನಾವು ಒಂದು 4-5 ವರ್ಷದಿಂದ ಇಲ್ಲಿ ಟೀ ಕುಡಿಯೋದು, ಜ್ಯೂಸ್ ಕುಡಿಯೋದು ಎಲ್ಲದಕ್ಕೂ ಬರ್ತೀವಿ. ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಮತ್ತು ಇನ್ನೊಂದು ಅವರ ವಿಶೇಷತೆ ಏನು ಅಂದರೆ, ಪ್ರತಿಯೊಬ್ಬರು ಈಗ ಒಂದು 4 ಜನ ಬಂದಿದ್ದಾರೆ ಅಂದಾಗ ಅವರೊಟ್ಟಿಗೆ ನಿಂತು ನೀಟಾಗಿ ಮಾತಾಡೋದಾಗಿರ್ಬೋದು, ಅಥವಾ ಅವ್ರು ಕೇಳೋದನ್ನು ಇಮ್ಮಿಡಿಯೇಟಾಗಿ ಕೊಡೋದಾಗಿರ್ಬೋದು. ಅವ್ರ ಬಗ್ಗೆ ನಾವು ಏನು ಹೇಳಿದ್ರು ಕಡಿಮೆನೇ. ತುಂಬ ಒಳ್ಳೆ ಜನ. ಮತ್ತು ನಾವೆಲ್ಲ ಆಟೋ ಓಡಿಸೋರು ಜಾಸ್ತಿ. ಇಲ್ಲಿ ಬರೋದೇ ಆಟೋ ಡ್ರೈವರ್ಗಳು ಹೆಚ್ಚಿಗೆ. ಈ ಒಂದಿನ ಆಮೇಲೆ ಬಂದು ಕೊಡ್ತೀನಿ ಅಂದ್ರೆ ಸರಿ ಪರವಾಗಿಲ್ಲ ಹೋಗಿ ಬನ್ನಿ ಅಂತ ಹೇಳೋಂಥ ಏಕೈಕ ವ್ಯಕ್ತಿ. ಈ ಸರ್ಕಲ್ ಏನಕ್ಕೆ ಇಲ್ಲಿ ಈ ಫ್ರೂಟ್ ಜ್ಯೂಸ್ ಅಂಗಡಿ ಏನಕ್ಕೆ ಬರ್ತಾರೆ ಅಂದರೆ, ಅವರಲ್ಲಿರೋಂಥ ಒಂದು ಒಳ್ಳೆತನಕ್ಕೆ, ಅವರು ಜನಗಳೊಟ್ಟಿಗೆ ಸಂಭಾಳಿಸೋಂಥ ಒಂದು ವಿಧಾನಕ್ಕೆ ಅವ್ರಿಗೋಸ್ಕರ ಜನ ಬರ್ತಾರೆ. ಇದ್ರ ಬಗ್ಗೆ 2 ಮಾತಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಲೋಕೇಶ ಅಂತ. ಇದು ಜ್ಯೂಸ್ ಅಂಗಡಿ ಬಗ್ಗೆ? ಅಶೋಕ್ ಅವ್ರ ಜ್ಯೂಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಒಳ್ಳೆ ಕ್ವಾಲಿಟಿ, ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾರೆ. ಚೆನ್ನಾಗಿರುತ್ತೆ. ಹಾಂ, ತುಂಬ. ಬೇರೆ ಏನಾದ್ರು ಹೇಳ್ತೀರಾ? ಬೇರೆ ಇನ್ನೇನು, ಒಳ್ಳೆ ಹುಡುಗ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಮದುವೆ ಆದಮೇಲೆ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತವ್ರೆ. ಒಳ್ಳೆ ಕಸ್ಟಮರ್ ಅಟ್ರಾಕ್ಷನ್ ಮಾಡವ್ರೆ. ಚೆನ್ನಾಗಿರುತ್ತೆ. ಚೆನ್ನಾಗಿ ನಿಮಗೆಲ್ಲ ಚೆನ್ನಾಗಿ ಸಪೋರ್ಟ್ ಆಗಿದೆ? ನಮಗೆ ಒಳ್ಳೆ ಸಪೋರ್ಟ್ ಕೊಡ್ತಾರೆ. ನಾವು ಅವ್ರಿಗೆ ಸಪೋರ್ಟ್ ಕೊಡ್ತೀವಿ. ನಿಮ್ಮ ಹೆಸರು? ಮೋಹನ್ ಅಂತ. ಸಿದ್ದು ಮೋಹನ್ ಅಂತ. ನಮ್ದು ಇದೆ ಪಕ್ಕದ ಜೆರಾಕ್ಸು. ನಾವು ಹಳಬ್ರೆ ಕೆಲಸ ಮಾಡ್ತಾ ಇದ್ದೀವಿ. 18 ವರ್ಷ ಆಯಿತು. 18 ವರ್ಷ ಆಯ್ತು. ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ.
ಸರ್ ಹೇಳಿ, ಹೇಗಿದೆ, ಯಾವ ರೀತಿ ಸಪೋರ್ಟ್ ಆಗಿದೆ ನಿಮಗೆ? ಚೆನ್ನಾಗಿದೆ. ಕಾಫಿ ಟೀ ಚೆನ್ನಾಗಿದೆ. ಕಾಫಿ ಟೀ ಎಲ್ಲ ಚೆನ್ನಾಗಿದೆ. ಬೇರೆ ಏನು ತಗೋತೀರಾ ಇಲ್ಲಿ? ಕಾಫಿ ಟೀ ಕಾಫಿ ಟೀ ಜ್ಯೂಸು ಎಲ್ಲ ತೊಗೊಂಡೋಗ್ತೇವೆ. ಚೆನ್ನಾಗಿದೆ. ಚೆನ್ನಾಗಿದೆ. ನೀವೇನು ಹೇಳ್ತೀರಾ? ನಮಗೆ ಚೆನ್ನಾಗಿತ್ತು. ನಾವು ಡೈಲಿ ಕುಡಿತೀವಿ. ಡೈಲಿ ಕುಡಿತೀರಾ? ನಾವು ಬರೋಕೆ ಹಿಡಿದು ಹೋಟ್ಲ್ ಓಪನ್ ಆದ ತಡ್ಕಿನಲ್ಲೂ ಗೊತ್ತಲ್ಲ ಇದ್ದೀವಿ. ಅಂದರೆ 8 ವರ್ಷದಿಂದ ಬರ್ತಾ ಇದ್ದೀರಾ ನೀವು? ಅವಾಗಿಂದ ಇವತ್ತಿನವರೆಗೂ ಯಾವ ರೀತಿ ಇದ್ದಾರೆ? ಚೆನ್ನಾಗಿದ್ದಾರೆ. ನೀವು ನಿಮ್ಮ ಅಂಗಡಿಯಲ್ಲಿ ಏನೇನು ಮಾಡ್ತೀರಾ ಕಾಫಿ ಟೀ ಜೊತೆ? ಇದೆ ಕಾಫಿ ಟೀ ಇದೆ, ಬೂಸ್ಟ್ ಇದೆ, ಹಾರ್ಲಿಕ್ಸು, ಬಾದಾಮ್ ಮಿಲ್ಕು. ಈಗ ಕೋಲ್ಡ್ ಬಾದಾಮ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಈಗ ಫ್ರೂಟ್ ಜ್ಯೂಸ್ ಬಂದ್ಬಿಟ್ಟು ನಿಮಗೆಲ್ಲ ಥರ ಸಿಗುತ್ತೆ. ಮೋಸಂಬಿ, ಪೈನಾಪಲ್, ಕರ್ಬೂಜ, ಆ್ಯಪಲ್, ಪೊಮೊಗ್ರಾನೇಟು, ಬಟರ್ ಫ್ರೂಟು, ಇನ್ನೆಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಏನೇನು ಪ್ರೈಸ್ ಇದೆ ಅದು? ಪ್ರೈಸು ನಿಮಗೆ ಹೊರಗಡೆಗಿಂತ ಕಮ್ಮಿ ಇರುತ್ತೆ. ಆಮೇಲೆ ನಿಮಗೆ ಹೊರಗಡೆ ಎಲ್ಲ ಜ್ಯೂಸ್ ಎಲ್ಲ ಹಿಂಗೆ ಕಾಣದೇ ಇರ್ತಾರೆ ಹಾಕ್ಕೊಡ್ತಾರೆ. ನಮ್ದು ಹಂಗೆಲ್ಲ ಡೈರೆಕ್ಟಾಗಿ ನೋಡಿ ಹಾಕ್ತೀವಿ. ಅಲ್ಲಿ ಎದುರುಗಡೆನೇ ಮಾಡ್ಕೊಡ್ತೀವಿ. ಫ್ರೂಟ್ಸ್ ಹಾಕ್ತೀವಿ, ಅಲ್ಲಿ ಎದುರುಗಡೆನೇ ಮಿಲ್ಕ್ ಹಾಕಿ ಅವಾಗ ಕ್ಷಣದಲ್ಲಿ ಮಾಡ್ಕೊಡ್ತೀವಿ ಜ್ಯೂಸು. ಫ್ರೆಶ್ ಜ್ಯೂಸ್ ಸಿಗುತ್ತೆ. ಓಕೆ. ಆ ಕಣ್ಣೆದುರುಗಡೆ ರುಬ್ಬಿ ಚೆನ್ನಾಗಿ ಕೊಡ್ತೀವಿ ಜ್ಯೂಸು. ಯಾವುದು ಇಟ್ಟಿರೋದು ಯಾವುದು ಕೊಡೋಲ್ಲ, ಯಾವುದು ಮಾಡಲ್ಲ. ಹಂಗಾಗಿ ತುಂಬ ಜನ ಎಲ್ಲ ಎಷ್ಟೇ ಜನ ಇದ್ದು ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ಜಾಗ ಇಲ್ಲ ಅಂದರೆ ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ಕುಡಿದು ಹೋಗ್ತಾರೆ. ತುಂಬ ಹಳೆ ಕಸ್ಟಮರ್ ಇದ್ದಾರೆ, ಫ್ಯಾಮಿಲೀಸ್ ಇದ್ದಾರೆ, ಸುಮಾರು ಜನ ಬರ್ತಾರೆ. ತುಂಬ ಜನ ಬರ್ತಾರೆ. ಈಗ ನೀವು ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಲ್ಲ, ಓಕೆ. ಬೇರೆಯವರು ಅದೇ ಥರ ಬಿಸ್ನೆಸ್ ಮಾಡಬೇಕು ಅಂದರೆ ಅವ್ರಿಗೆ ಏನು ಹೇಳ್ತೀರಾ ನೀವು? ತುಂಬ ಒಳ್ಳೆಯದು. ಅದನ್ನು ಮಾಡಬೇಕು. ಯಾಕೆಂದರೆ ಈಗ 10,000 5,000ಕ್ಕೆಲ್ಲ ಸಂಬಳಕ್ಕೆ ದುಡಿತಾ ಇರ್ತಾರೆ. ಹೌದು. ಅವರೆಲ್ಲ ಬಿಸ್ನೆಸ್ ಬಗ್ಗೆ ಮಾಡ್ಕೊಂಡು ಬಿಸ್ನೆಸ್ಸು ಒಂದ್ಸಲ ಕೈ ಹಿಡಿದ್ರೆ ಅವ್ರಿಗೆ ಒಬ್ಬರು ಗೌರ್ಮೆಂಟ್ ಜಾಬಲ್ಲಿ ಹೆಂಗಿರ್ತಾರೆ ಆ ಥರ ನೆಮ್ಮದಿಯಾಗಿ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಸಾಕೊಂಡು ಆರಾಮಾಗಿರ್ಬೋದು. ಶ್ರಮ ಪಡಬೇಕಷ್ಟೇ. ಶ್ರಮ ಪಡದೆ ಏನೂ ಇಲ್ಲ. ಶ್ರಮ ಪಟ್ಟರೆ ಸ್ಟಾರ್ಟಿಂಗು ಬೇಸಿಕ್ ನೀವು ಕಷ್ಟಪಡಲೇಬೇಕು. ಈಗ ಸ್ಟಾರ್ಟಿಂಗಿಗೆ ಹುಡುಗರನ್ನ ಹಾಕತ್ತೀನಿ, ನಾನು ಕೆಲಸಕ್ಕೆ ಇಟ್ಕೊತೀನಿ ಅಂದರೆ ಆಗಲ್ಲ. ಅವಾಗ ಬಂದು ನಾವೇ ಕಷ್ಟಪಟ್ಟು ಕೆಲಸ ಮಾಡಬೇಕು. ಈಗ 8 ಅವರ್ ಕೆಲಸ ಮಾಡ್ತಿರ್ತೀವಲ್ವ, 12 ಅವರ್ ಮಾಡಬೇಕು. ಆಮೇಲೆ ಲಾಸ್ಟ್ಗೆ ಒಂದು 2-3 ವರ್ಷ ನೀವು ಕ್ಲಿಕ್ ಆದಮೇಲೆ ಬೇಕಾದ್ರೆ ನೀವು ಬರೀ 4 ಅವರ್ ಮಾಡೋದು ಸಾಕು ಕೆಲಸ. ಯಾರೋ ಹುಡುಗರು ಇಡ್ಬೋದು, ಆ ಥರ ಇರುತ್ತೆ. ಅದನ್ನು ಹುಡುಗರು ತಿಳ್ಕೊಬೇಕು. ಈಗ ನೀವು ಯಾರನ್ನಾರು ಕೆಲಸಕ್ಕೆ ಇಟ್ಕೊಂಡಿದ್ದೀರಾ? ಈಗ ಕೆಲಸಕ್ಕೆ ಹುಡುಗರುಗಳಿದ್ರು, ಸುಮಾರು ಜನ ಬಂದು ಹೋಗ್ತಿದ್ರು. ಈಗ ನಮ್ಮ ರಿಲೇಟಿವ್ ಒಬ್ರು ಇದ್ದಾರೆ, ಅವ್ರು ನಮಗೆ ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಜೊತೆಲಿ ಇದ್ದಾರೆ. ಇನ್ನು ಅವ್ರಿಗೂ ಒಂದು ಲೈಫ್ ಆಗಲಿ ಅಂದ್ಬಿಟ್ಟು ಅವ್ರ ಜೊತೆ ಇಟ್ಕೊಂಡಿದ್ದೀವಿ. ಇನ್ನು ದೊಡ್ಡದಾಗಿ ಮಾಡಿದಾಗ ಹುಡುಗರು ಹಾಕೊಳ್ಳೋಣ ಅಂದ್ಬಿಟ್ಟು ಈಗ ಒಬ್ಬರು ಇಟ್ಕೊಂಡಿದ್ದೀವಿ. ಒಬ್ಬರು ಮಾಡ್ಕೊಂಡು ಹೋಗ್ತಿದ್ದಾರೆ. ಇನ್ನೊಂದು ಹೋಟೆಲ್ ಮಾಡಿದ್ರು ಅಂದ್ರೆ ಹೌದು. ಅದೇ ಯಾಕೆ ಮುಂಚೆ ನಡೀತಾ ಇಲ್ವಾ? ಇಲ್ಲ, ಅದು ನಡೀತಿತ್ತು. ಅಂದರೆ ವರ್ಕರ್ಸ್ ಪ್ರಾಬ್ಲಮ್ ಆಗ್ಬಿಡ್ತು. ಮೊದಲಿನ ಥರ ಇವಾಗೆಲ್ಲ ಕೆಲಸ ಮಾಡಲ್ಲ ಯಾರು. ಅವ್ರಿಗೆ ಏನಂದ್ರೆ ನೀಟಾಗಿರಬೇಕು. ಕಂಪ್ನಿಗಳಿಗೆ ಹೋಗ್ಬಿಡ್ತಾರೆ, ಅದರಲ್ಲಿ 10,000-12,000 ಸಂಬಳಕ್ಕೆ ಹೋಗ್ಬಿಡ್ತಾರೆ. ಅದರಲ್ಲಿ ಒಂದು ಬಾಡಿಗೆ ಕಟ್ಟಿ ಮೇಂಟೈನ್ ಮಾಡೋದೆಲ್ಲ ತುಂಬ ಕಷ್ಟ. ಹಾಗಾಗಿ ನಾವು ಅಲ್ಲಿ ವರ್ಕರ್ಸ್ಗಳು ಸಿಗದೆ ನಾನು 2 ಕಡೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಈ ಕಡೆ ನೋಡ್ಕೊಬೇಕು, ಅಲ್ಲಿ 5-6 ಜನ ಕೆಲಸಕ್ಕೆ ಬೇಕು. ಕೆಲಸಕ್ಕೆ ಇವತ್ತು ಒಬ್ಬರು ಬಂದರೆ ನಾಳೆ ಒಬ್ಬರು ಬರ್ತಿರಲಿಲ್ಲ. ಅದೊಂದು ಪ್ರಾಬ್ಲಮ್. ಹಂಗಾಗಿ ಚಿಕ್ಕದಾಗಿ ಇಟ್ಕೊಂಡ್ಬಿಟ್ಟು ಒಬ್ಬನೇ ಮಾಡ್ಕೊಂಡು ಈಗ ಒಬ್ಬರು ಬರಲಿಲ್ಲ. ನಮ್ಮ ಇನ್ನೊಬ್ರು ಇದ್ದಾರೆ, ಅವ್ರು ಬರಲಿಲ್ಲ ಅಂತಂದ್ರೂ ನಾನು ನಡೆಸೋ ಕೆಪಾಸಿಟಿ ಇದೆ. ತುಂಬ ದೊಡ್ಡದಾಗಿ ಮಾಡ್ಕೊಂಡಾಗ ತುಂಬ ಕಷ್ಟ ಆಗುತ್ತೆ. ಅದೇ ವರ್ಕರ್ಸ್ಗಳು ಬೇಕು. ವರ್ಕರ್ಸ್ಗಳು ಸಿಕ್ಕರೆ ಏನು ಪ್ರಾಬ್ಲಮ್ ಇಲ್ಲ. ವರ್ಕರ್ಸ್ ಸಿಗಲಿಲ್ಲ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ. ನೀವಿದು ಅಂಗಡಿ ಬಾಡಿಗೆನ ಮಾಡ್ಕೊಂಡು? ರೆಂಟೆಡ್. ನೀವು ಜೀವನದಲ್ಲಿ ಮತ್ತೆ ಏನಾದ್ರು ಮಾಡಬೇಕು ಅಂತ ಏನಾದ್ರು ಕನಸು ಏನಾದ್ರು ಇಟ್ಕೊಂಡಿದ್ದೀರಾ? 100% ಇದೆ. ಒಂದು ಗುರಿ ಇದೆ. ಒಂದು ಒಳ್ಳೆ ಚಾಟ್ಸ್ ಮಾಡೋಣ, ದೊಡ್ಡದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದೇ ಜಾಗದಲ್ಲ, ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ ಯಾವ ಜಾಗ ಆದರೂ ಓಕೆ. ಬಟ್ ನಾನು ಹಾಸನಲ್ಲೇ ಮಾಡ್ತೀನಿ. ಹಾಸನ ಬಿಟ್ಟು ಸದ್ಯಕ್ಕೆ ಏನು ಆ ಥರ ಐಡಿಯಾಸ್ ಇಲ್ಲ. ಹಾಸನ ಲೈಫ್ ಕೊಟ್ಟಿದ್ದೆ, ಹಾಸನಲ್ಲೇ ಮಾಡ್ತೀನಿ. ನಿಮ್ಮ ಪ್ರಕಾರ ಹೇಳಿ, ಜೀವನ ಅಂದರೆ ಏನು? ಜೀವನ ಅಂದರೆ ಇದೇನು ಜೀವನ, ಅದ್ರ ಬಗ್ಗೆ ಇನ್ನೇನಿಲ್ಲ. ಈಗ ಅದೇ ಸ್ವಲ್ಪ ಶ್ರಮ ಪಡ್ಬೇಕು, ಕಷ್ಟ ಬೀಳಬೇಕು, ದುಡಿಬೇಕು, ಫ್ಯಾಮಿಲೀಸ್ ನೋಡ್ಕೋಬೇಕು. ಈಗ ಹೆಂಗಾಗ್ಬಿಟ್ಟೈತೆ ಅಂದರೆ ದುಡ್ಡಿದ್ರೆ ಜೀವನ ಆಗ್ಬಿಟ್ಟೈತೆ. ಆಮೇಲೆ ಬಿಸ್ನೆಸ್ಸಲ್ಲಿ ಎಲ್ಲರ ತಾವು ದುಡ್ಡನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏಕೆಂದರೆ ಒಬ್ಬರು ತುಂಬ ಬಡವರು ಬರ್ತಾರೆ, ಶ್ರೀಮಂತರು ಬರ್ತಾರೆ. ನಾವು ಎಲ್ಲರ ಹತ್ರ ಈಗ ಒಬ್ಬರ ಹತ್ರ 5 ರೂಪಾಯಿ ಇಲ್ಲ ಅಂದರೂ ನಾವು ಇಸ್ಕೊಳ್ಳೇಬೇಕು, 10 ರೂಪಾಯಿ ಇಲ್ಲ ಅಂದರೂ ಇಸ್ಕೊಳ್ಳೇಬೇಕು. ಆ ಥರದ್ದೆಲ್ಲ ನಡೀತಾ ಇರುತ್ತೆ. ನಮ್ಮದು ಇವಾಗಲೂ ನಡೀತಾ ಇದೆ, 8 ವರ್ಷದಿಂದ ನಡೀತಾ ಐತೆ. ನಾನು ಕಾಫಿ ಟೀ ಸ್ಟಾರ್ಟ್ ಮಾಡಿದಾಗ 4 ರೂಪಾಯಿ 5 ರೂಪಾಯಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು 8 ವರ್ಷದ ಹಿಂದೆ. 4 ರೂಪಾಯಿ? ಹೌದು. ಇನ್ನೂ ನಾನು 10 ರೂಪಾಯಿಗೆ ಟಚ್ ಮಾಡಿಲ್ಲ ಕಾಫಿ ಟೀಗೆ. ಇನ್ನೂ ಅದ್ರ ಒಳಗಡೆನೇ ಇದ್ದೀವಿ. ಹೊರಗಡೆ ಎಲ್ಲ 15 ರೂಪಾಯಿ, 20 ರೂಪಾಯಿ, 12 ರೂಪಾಯಿ ಹಿಂಗೆಲ್ಲ ಕಾಫಿ ಇದೆ. ನಮ್ಮದು ಈಗಲೂ 6 ರೂಪಾಯಿ ಇನ್ನೂ ನಡೀತಾ ಇದೆ. ಇನ್ನು 6 ರೂಪಾಯಲ್ಲೇ ಕೊಡ್ತಾ ಇದ್ದೀವಿ. ಯಾಕೆಂದರೆ ಬರೋರೆಲ್ಲ ಸುತ್ತಮುತ್ತ ಹಳ್ಳಿ ಜನಗಳಾಗಿರೋದ್ರಿಂದ ಅವ್ರಿಗೆ 5 ರೂಪಾಯಿ 6 ರೂಪಾಯಿ ಕಾಫಿ ಅಂತಂದರೆ ಅವರು ಎಲ್ಲೂ ಹೋಗಲ್ಲ. 10 ನಿಮಿಷ ಕುಡಿದೋಗ್ಬಿಡ್ತಾರೆ. ಲಾಸ್ಟ್ಗೆ ಖುಷಿಯಾಗಿ 1-2 ಮಾತಾಡೋಯ್ತಾರೆ. ಅದು ನಮ್ಗೆ ತುಂಬ ಸಂತೋಷ ಕೊಡುತ್ತೆ. ಹೌದು. ದುಡ್ಡು ಬಗ್ಗೆ ಯೋಚನೆ ಮಾಡಿದ್ದಿದ್ರೆ ಇವತ್ತು ಇನ್ನೂ ಯಾವುದೋ ಬೇರೆ ಲೆವೆಲಲ್ಲಿ ಇರ್ತಿದ್ವಿ. ಅದ್ರ ಬಗ್ಗೆ ಯೋಚನೆ ಇಲ್ಲ ಇನ್ನು. ಈಗ ನಿಮ್ಮ ಅಕ್ಕಪಕ್ಕದ ಅಂಗಡಿಗಳ ಸಪೋರ್ಟ್ ಯಾವ ರೀತಿ ಇದೆ ನಿಮಗೆ ಇಲ್ಲಿ?
ಅಕ್ಕಪಕ್ಕದವರೆಲ್ಲ ತುಂಬ ಖುಷಿಯಾಗಿದ್ದಾರೆ. ಎಲ್ಲ ನಾವೆಲ್ಲ ಒಂಥರ ಜೊತೆಯಾಗಿ ಒಂಥರ ಅಣ್ತಂದಿರ ಥರ ಇದ್ದೀವಿ. ಏನಿಲ್ಲ ಆ ಥರದ್ದು ಏನಿಲ್ಲ. ಈಗ ನಂಗೆ ಒಂದು ಚೇಂಜ್ ಸಮಸ್ಯೆ ಪ್ರತಿಯೊಬ್ಬರಿಗೂ ಇದು ಬಂದೇ ಬರುತ್ತೆ. ಅಕ್ಕಪಕ್ಕದ ಅಂಗಡಿ ಅಂತ ಅಂದಮೇಲೆ ಚೇಂಜ್ ಇಸ್ಕೋಬೇಕು, ಚೇಂಜ್ ಕೊಡಬೇಕು. ಯಾಕೆಂದರೆ ಚೇಂಜ್ ನಮ್ಮ ಹತ್ರನೇ ಇರಲ್ಲ ಯಾವಾಗಲೂ. ಈಗ ಅವ್ರ ಹತ್ರ ಇಸ್ಕೋಬೇಕಾಗುತ್ತೆ, ನಾನು ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಆ ಬಾಂಧವ್ಯ ಬೆಳೆಸ್ಕೊಳ್ಳೋದು ತುಂಬ ಖುಷಿ ಅನಿಸುತ್ತೆ. ಒಂದು ಟೈಮ್ ಈಗ ನನ್ನ ಹತ್ರ ಕ್ಯಾಶ್ ಕೊಡೋಕ್ಕಾಗಿರೋದಿಲ್ಲ, ಅವ್ರ ಹತ್ರ ಇಸ್ಕೊಂಡು ಬಂದು ವ್ಯವಹಾರ ಮಾಡಿರ್ಬೋದು, ಮತ್ತು ಅವ್ರಿಗೆ ಆಮೇಲೆ ಕೊಡ್ಕೋಬೋದು. ಅವ್ರು ಅದೇ ಥರ ನಮ್ಮ ಹತ್ರ ಬಂದು ಎಮರ್ಜೆನ್ಸಿ ಇಸ್ಕೊಂಡಿರ್ತಾರೆ. ಕಸ್ಟಮರ್ದು ಸುಧಾರಣೆ ಮಾಡ್ಬೇಕು ನಾವು ಫಸ್ಟು. ಈಗ ಅವ್ರು ಬಸ್ಗೆ ಹೋಗ್ಬೇಕಾಗಿರುತ್ತೆ, ಇನ್ನೊಂದಿಲ್ಲ ಕಾಲೇಜ್ಗೆ ಹೋಗ್ಬೇಕಾಗಿರುತ್ತೆ, ಯಾವುದೋ ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ. ಅವ್ರಿಗೆ ನಾವು ಚೇಂಜ್ ಕೊಡೋದೇ 10 ನಿಮಿಷ 5 ನಿಮಿಷ ನಿಲ್ಸೋಕ್ಕಾಗಲ್ಲ. ಅವ್ರಿಗೆ ಕೊಟ್ಟು ಟಕ್ಕಂತ ಕಳಿಸ್ಬೇಕು. ಬೇರೆ ಕಡೆಯಿಂದ ಕಡೆಯಿಂದ ಇಸ್ಕೊಂಡು ಕೊಟ್ಟು ಕಳಿಸಿದ್ರೆ ಅದು ಸ್ವಲ್ಪ ಸಮಾಧಾನ ಆಗುತ್ತೆ. ಯಾಕೆಂದರೆ ಈಗ ಫೋನ್ಪೇ ಗೂಗಲ್ ಪೇ ಬಂದಿರೋದ್ರಿಂದ ತುಂಬ ಹೆಲ್ಪ್ ಆಯ್ತಿದೆ ನಮಗೆ. ಇಲ್ಲಾಂದ್ರೆ ಚೇಂಜಿಗೆ ಭಾರಿ ಕಷ್ಟ ಆಗೋದು. ಯಾವ ಗಂಟೆ ಕೂತ್ಕೊಂಡು ನಾವು ಇಲ್ಲಿ ಬ್ಯಾಂಕಲ್ಲೆಲ್ಲ ಹೋಗಿ ಚೇಂಜಲ್ಲಿ ಇಸ್ಕೊ ಬರ್ತಿದ್ದೋ. ಈಗ ಅದೊಂದು ಪ್ರಾಬ್ಲಮ್ ಕಮ್ಮಿ ಆಗೈತೆ. ಫೋನ್ಪೇ ಗೂಗಲ್ ಪೇ ತೋರಿಸ್ತಾರೆ, ಆರಾಮಾಗಿ ಹೋಗ್ಬಿಡ್ತಾರೆ. ಈಗ ನೀವು ಫ್ರೂಟ್ಸ್ ಎಲ್ಲ ತರ್ತಿರಲ್ಲ, ಎಲ್ಲಿಂದ ತಗೊಂಡ್ಬಿಡ್ತೀರಾ? ಇದೆಲ್ಲ ಅದು ನಮಗೆ ನಮ್ಮ ಸ್ನೇಹಿತರದ್ದು ಒಬ್ರದ್ದು ಮಂಡಿ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ತಗೊಬಿಡ್ತೀವಿ. ತುಂಬ ನಮಗೆ ಕಮ್ಮಿ ರೇಟಲ್ಲೆಲ್ಲ ಹಾಕ್ಕೊಡ್ತಾರೆ, ಚೆನ್ನಾಗಿರೋ ಫ್ರೂಟ್ಸ್ ಕೊಡ್ತಾರೆ. ಅದು ಪುಟ್ಟಸ್ವಾಮಿ ಮಂಡಿ ಅಂತ ಅಂದ್ಬಿಟ್ಟು, ಮೋಹನ್ ಅಣ್ಣ ಅಂತ ಅಂದ್ಬಿಟ್ಟು ನಮಗೆ ತುಂಬ ಆತ್ಮೀಯರಿದ್ದಾರೆ. ಅಲ್ಲಿ ಹೋದರೆ ನಮಗೆ ತುಂಬ ಗುರ್ತಿಡಿದು ನಮ್ಮನ್ನ ಮಾತಾಡಿಸ್ತಾರೆ. ತುಂಬ ಹತ್ರ ಆಗ್ಬಿಟ್ಟಿದ್ದೀವಿ ನಾವು. ಹಂಗಾಗಿ ನಮಗೆ ತುಂಬ ಚೆನ್ನಾಗಿ ಫ್ರೂಟ್ಸ್ ಎಲ್ಲ ಕೊಟ್ಟು ಕಳಿಸ್ತಾರೆ. ಬೇಕಾದ್ರೆ ಒಂದಿನ ಕ್ರೆಡಿಟ್ ಬೇಕು ಅಂದರೆ ನಾವು ಹೊರಗಡೆ ಇದ್ದರೂ ಆಟೋದೆಲ್ಲ ಕಳಿಸ್ತಾರೆ. ಈ ಥರ ಇದೆ. ಅವ್ರ ಹತ್ರನೇ ವ್ಯವಹಾರ ಮಾಡ್ಕೊಂಡು ಹೋಗ್ತಿದ್ದೀವಿ. ಒಂದು 4-5 ವರ್ಷದಿಂದ ಅವ್ರ ಹತ್ರನೇ ಫ್ರೂಟ್ಸ್ ತಗೊಂತಿದ್ದೀವಿ ಕಂಟಿನ್ಯೂಸ್ ಆಗಿ. ಈಗ ಹಾಲು ಎಲ್ಲ ತಗೊಂಡು ಬರ್ತೀರಲ್ಲ, ಎಷ್ಟು ಗಂಟೆಗೆ ನೀವು ಸ್ಟಾರ್ಟ್ ಮಾಡ್ತೀರಾ? ನಾನು ಬೆಳಿಗ್ಗೆ ಒಂದು 6 ಗಂಟೆ 6:15ಗೆಲ್ಲ ನಾನು ಶಾಪ್ ಓಪನ್ ಮಾಡಿಬಿಡ್ತೀನಿ. ಬೆಳಿಗ್ಗೆ 6 ಗಂಟೆ 6:15ಗೆ ಬೆಳಗ್ಗೆ ಓಪನ್ ಮಾಡ್ಬೋದಲ್ಲ? ಇನ್ನು ಬೆಳಗ್ಗೆ ಓಪನ್ ಮಾಡ್ಬೋದು. ಒಂದು ರಾತ್ರಿ ನಾನು 9 ಗಂಟೆವರೆಗೆ ಇರ್ಬೇಕು ನೈಟು. ಯಾಕೆಂದರೆ ಇವರು ನಮ್ಮ ಜೊತೆ ವರ್ಕ್ ಮಾಡೋರು ಸಂಜೆ 5 ಗಂಟೆಗೆ ಡ್ಯೂಟಿ ಮುಗಿದಂತ ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರು ಮನೆಗೆ ಹೋಗಬೇಕಾಗುತ್ತೆ. ಆ ಟೈಮಲ್ಲಿ ನಾನು ನೋಡ್ಕೋಬೇಕು. ಯಾಕೆಂದ್ರೆ ನಾನು ಅವ್ರು ಹೋದ ತಕ್ಷಣ ನಾನು ಕ್ಲೋಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ನಾವು ನಿಲ್ಲಬೇಕಲ್ಲ. ಹಂಗಾಗಿ ನಾನು ರಾತ್ರಿ 9 ಗಂಟೆ 9:30ವರೆಗೂ ನೈಟು ಬೆಳಗ್ಗೆ 6ರಿಂದ ಸ್ಟಾರ್ಟ್ ಆದರೆ 6ರಿಂದ ಸ್ಟಾರ್ಟ್ ಆದರೆ 9 ಗಂಟೆವರೆಗೆ ಇರ್ತೀವಿ. 9 ಗಂಟೆವರೆಗೂ ಹೌದು.